ನಮ್ಗೆಲ್ಲ ಗೊತ್ತಿರೋ ಹಾಗೆ ಈಗ ಎಲ್ಲ ಫೀಲ್ಡ್ ಅಲ್ಲಿ ಎಐ ಟೆಕ್ನಾಲಜಿನ ಯೂಸ್ ಮಾಡ್ತಾ ಇದ್ದಾರೆ. ಪ್ರತಿದಿನ ಈ ಟೆಕ್ನಾಲಜಿ ತುಂಬಾನೇ ಡೆವಲಪ್ ಆಗ್ತಾ ಇದೆ. ಇದು ಮನುಷ್ಯರನ್ನ ಕಂಟ್ರೋಲ್ ಮಾಡೋ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಈ ತರಹದ ಟೆಕ್ನಾಲಜಿಗಳು ಮುಂದಿನ ಭವಿಷ್ಯಕ್ಕೆ ಅಪಾಯಕಾರಿ ಅನ್ನೋದನ್ನ ನಾವು ಯಾವತ್ತೂ ಕೂಡ ಮರಿಬಾರ್ದು. ಇದೇ ಕಾನ್ಸೆಪ್ಟ್ ಅಲ್ಲಿ ಇರೋ ಮೂವಿನ ನಾನಿವತ್ತು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಒಬ್ಬ ಸಾಮಾನ್ಯ ಮನುಷ್ಯನ ದೇಹದಲ್ಲಿ ಈ ಟೆಕ್ನಾಲಜಿ ಸೇರ್ಕೊಂಡು ಅವನ ಇಡೀ ದೇಹನ ಕಂಟ್ರೋಲ್ ಮಾಡಿ ತನ್ನ ಸೇಡನ್ನು ಯಾವ ರೀತಿ ತೀರ್ಸ್ಕೊಳ್ಳುತ್ತೆ ಅನ್ನೋದನ್ನ ನಮಗೆ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಅಂದಹಾಗೆ ಈ ಮೂವಿಯ ನೇಮು ಅಪ್ಗ್ರೇಡ್ ಅಂತ. ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಫಿಲ್ಮಿ ಸ್ಟೋರೀಸ್ ಕನ್ನಡ. ಒಂದು ರಿಕ್ವೆಸ್ಟ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ. ಇದೊಂದು ಸೈನ್ಸ್ ಫಿಕ್ಷನ್ ಮೂವಿ ಆಗಿದ್ದು ಆಕ್ಷನ್ ಥ್ರಿಲ್ಲರ್ ಇಂದ ಕೂಡಿದೆ. ಇದು 2018ರಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ರಿಲೀಸ್ ಆಗಿದ್ದು ಲೀ ವಾನೆಲ್ ಅನ್ನೋರು ಡೈರೆಕ್ಟ್ ಮಾಡಿದ್ದಾರೆ. ಇನ್ನು ತಡ ಮಾಡದೆ ಈ ಫಿಲ್ಮಿನ ಕತೆ ಒಳಗಡೆ ಹೋಗೋಣ. ಸಿನಿಮಾದ ಮೊದಲ ಸೀನ್ ನಲ್ಲಿ ನಾವು ಗ್ರೇ ಅನ್ನೋ ಒಬ್ಬ ಕಾರ್ ಮೆಕ್ಯಾನಿಕ್ ನ ನೋಡ್ತೀವಿ. ಇವನೇ ನಮ್ಮ ಚಿತ್ರದ ಹೀರೋ. ಅವರು ಒಂದು ಕಾರ್ ನ ರಿಪೇರಿ ಮಾಡ್ತಾ ಇರ್ತಾನೆ. ಅದೇ ಟೈಮ್ಗೆ ಅವನ ಹೆಂಡತಿ ಕೆಲಸ ಮುಗಿಸಿ ಮನೆಗೆ ಬರ್ತಾಳೆ. ಅವಳ ಹೆಸರು ಆಶಾ ಅಂತ. ಇವರ ಮನೆ ಒಂದು ಸ್ಮಾರ್ಟ್ ಹೋಮ್ ಆಗಿದ್ದು ಅಲ್ಲಿ ಕೆಲಸಗಳನ್ನು ಮಿಷಿನ್ ಗಳು ಮಾಡ್ತಾ ಇರ್ತವೆ. ಅದು ಯಾವ ಲೆವೆಲ್ಗೆ ಅಂದ್ರೆ ಫ್ರಿಡ್ಜ್ ಅಲ್ಲಿ ಇರೋ ಮಿಲ್ಕು, ಮೊಟ್ಟೆ ಮುಂತಾದ ಫುಡ್ಸ್ ಸ್ಟಾಕ್ ಎಷ್ಟಿದೆ ಮತ್ತು ಎಷ್ಟು ದಿನ ಬರುತ್ತೆ ಅನ್ನೋದನ್ನ ಇವರಿಗೆ ಪ್ರತಿದಿನ ಅಪ್ಡೇಟ್ ಮಾಡ್ತಾ ಇರ್ತವೆ. ಹಾಗೂ ಏನಾದ್ರೂ ಖಾಲಿ ಆಗ್ಬಿಟ್ರೆ ಅವೇ ಆರ್ಡರ್ ಕೂಡ ಮಾಡ್ತವೆ. ಆಶಾ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಅವತ್ತು ನಮ್ಮ ಗ್ರೇ ಕಾರ್ನ ಅದರ ಮಾಲೀಕರಿಗೆ ಡೆಲಿವರಿ ಕೊಡ್ಬೇಕಾಗಿರುತ್ತೆ. ಆಗ ಅವನು ತನ್ನ ವೈಫ್ ಆದಂತಹ ಆಶಾಗೆ ಕೇಳ್ತಾನೆ, ನೀನು ಕೂಡ ನನ್ನ ಜೊತೆ ಬಾ ಅಂತ. ಅವಳು ಅದಕ್ಕೆ ಓಕೆ ಹೇಳಿ ಇಬ್ರು ಆಟೋಮೆಟಿಕ್ ಕಾರ್ ನಲ್ಲಿ ಹೊರಡ್ತಾರೆ. ಅಂದ್ರೆ ಈ ಕಾರು ತುಂಬಾನೇ ಅಡ್ವಾನ್ಸ್ ಟೆಕ್ನಾಲಜಿಯಿಂದ ಕೂಡಿದ್ದು. ಯಾವುದೇ ಡ್ರೈವ್ ಮಾಡಬೇಕಾದಂತಹ ಅವಶ್ಯಕತೆ ಇರೋಲ್ಲ. ಬರೀ ಲೊಕೇಶನ್ ಸೆಟ್ ಮಾಡಿದ್ರೆ ಸಾಕು, ಅಲ್ಲಿಗೆ ನಮ್ಮನ್ನ ಸೇಫ್ ಆಗಿ ಕರ್ಕೊಂಡು ಹೋಗ್ಬಿಡುತ್ತೆ. ಗ್ರೇ ಈಗ ತನ್ನ ಕ್ಲೈಂಟ್ ಆದಂತಹ ಏರನ್ ಮನೆಗೆ ಬರ್ತಾನೆ. ಈ ಮನೆ ಕೂಡ ತುಂಬಾ ಅಡ್ವಾನ್ಸ್ ಹೈಟೆಕ್ ಆಗಿರುತ್ತೆ. ಏರನ್ ಒಬ್ಬ ದೊಡ್ಡ ಸೈಂಟಿಸ್ಟ್ ಆಗಿರ್ತಾನೆ. ಅವನು ಪ್ರಪಂಚಕ್ಕೆ ಹೊಸದಾಗಿ ಟೆಕ್ನಾಲಜಿಗೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಕೊಡಬೇಕು ಅಂತ ಹಲವಾರು ಎಕ್ಸ್ಪೆರಿಮೆಂಟ್ಸ್ ಗಳನ್ನ ಮಾಡ್ತಾ ಇರ್ತಾನೆ. ಗ್ರೇ ಈಗ ಏರನ್ ಹತ್ರ ಬಂದು ತನ್ನ ವೈಫ್ ನ ಇಂಟ್ರೊಡ್ಯೂಸ್ ಮಾಡಿಸ್ತಾನೆ. ಆಶಾ ಏರನ್ ನ ನೋಡಿ, ನೀವಾ ವೆಸಲ್ ಕಂಪ್ಯೂಟರ್ಸ್ ಕಂಪನಿ ನಿಮ್ದೇ ಅಲ್ವಾ? ಸಾರಿ, ನಮ್ಮ ಹಸ್ಬೆಂಡ್ ನಿಮ್ನ ಮೀಟ್ ಮಾಡೋಕೆ ಹೋಗ್ತಾ ಇದೀವಿ ಅಂತಾನೆ ಹೇಳಲಿಲ್ಲ. ನಾನ್ ಕೂಡ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ಕೋಬಾಲ್ಟ್ ಅನ್ನೋ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾವು ಯುದ್ಧದಲ್ಲಿ ಕೈಕಾಲು ಕಳೆದುಕೊಂಡಂತಹ ಸೈನಿಕರಿಗೆ ರೋಬೋಟಿಕ್ ಅಂಗಾಂಗಗಳನ್ನು ತಯಾರು ಮಾಡ್ತೀವಿ. ಹಾಗೂ ನಮ್ಮ ಕಂಪನಿ ನಿಮ್ಮ ಕಂಪನಿ ಲೆವೆಲ್ಗೆ ಇಲ್ಲ ಅಂತಂದ್ರು ಮುಂದೆ ಒಂದಿನ ರೀಚ್ ಆಗೇ ಆಗ್ತೀವಿ ಅಂತ ಹೇಳ್ತಾಳೆ. ಅದಕ್ಕೆ ಏರನ್ ಸಾಧ್ಯ ಇಲ್ಲ ಬಿಡೋ, ಯಾಕೆ ಗೊತ್ತಾ ಅಂತ ಹೇಳಿ ಅವರಿಗೆ ಒಂದು ಚಿಕ್ಕದಾದಂತಹ ಚಿಪ್ ನ ತೋರಿಸ್ತಾನೆ. ಇದರ ಹೆಸರು ಸ್ಟೆಮ್ ಅಂತ. ಇದು ಏನ್ ಬೇಕಾದ್ರೂ ಮಾಡುತ್ತೆ, ಡ್ರೈವ್ ಮಾಡುತ್ತೆ, ಮಾತಾಡುತ್ತೆ, ಏನ್ ಕೆಲಸ ಕೊಟ್ರು ಮಾಡುತ್ತೆ. ಇದು ಇತಿಹಾಸದಲ್ಲೇ ಮಾನವ ಕಂಡು ಹಿಡಿದಿರೋ ದೊಡ್ಡ ಆವಿಷ್ಕಾರದಲ್ಲಿ ಒಂದು ಅಂತ ಹೇಳ್ತಾನೆ. ಅದಕ್ಕೆ ಗ್ರೇ, ಹೌದಾ, ಹಾಗಾದ್ರೆ ಫ್ಯೂಚರ್ ಅಲ್ಲಿ ಮನುಷ್ಯರಿಗೆ ಕೆಲಸ ಇರೋದಿಲ್ವಾ? ಇಂತಹ ಟೆಕ್ನಾಲಜಿಗಳಿಂದ ನಮ್ಗೇನೆ ಡೇಂಜರ್ ಅಂತ ಹೇಳ್ತಾನೆ. ಅಂದ್ರೆ ಗ್ರೇಗೆ ಈ ಎಐ ಟೆಕ್ನಾಲಜಿ ಕಂಡ್ರೆ ಇಷ್ಟ ಆಗೋದಿಲ್ಲ. ಯಾಕಂದ್ರೆ ಈ ಟೆಕ್ನಾಲಜಿಗಳಿಗಿಂತ ಮನುಷ್ಯರೇ ಮೇಲು ಅಂತ ಅವನು ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಅದಾದ್ಮೇಲೆ ಗ್ರೇ ಮತ್ತೆ ಆಶಾ ಇಬ್ರು ಮನೆಗೆ ಹೋಗೋದಕ್ಕೆ ಕಾರಲ್ಲಿ ಕೂತ್ಕೊಳ್ತಾರೆ. ಈ ಕಾರ್ ಆಟೋಮೆಟಿಕ್ ಆಗಿರೋದ್ರಿಂದ ಸೆಲ್ಫ್ ಡ್ರೈವ್ ಮಾಡ್ತಾ ಇರುತ್ತೆ. ಇವರಿಬ್ಬರು ಹಿಂದೆ ಸೀಟಲ್ಲಿ ರೊಮ್ಯಾನ್ಸ್ ಮಾಡ್ತಾ ಇರ್ತಾರೆ. ಅದಾಗ್ಲೇ ಈ ಕಾರ್ ಅವರ ಮನೆ ದಾರಿ ಬಿಟ್ಟು ಬೇರೊಂದು ರೋಡ್ ಅಲ್ಲಿ ಹೋಗ್ತಾ ಇರುತ್ತೆ. ಇದನ್ನ ಗಮನಿಸಿದಂತಹ ಗ್ರೇ ಕಾರ್ಗೆ ಸ್ಟಾಪ್ ಅಂತ ಹೇಳ್ತಾನೆ. ಆದ್ರೆ ಅದು ಇನ್ನೂ ಸ್ಪೀಡ್ ಆಗಿ ಹೋಗುತ್ತೆ. ಇವರಿಬ್ಬರು ತುಂಬಾನೇ ಭಯ ಪಡ್ತಾರೆ, ಪ್ಯಾನಿಕ್ ಆಗ್ತಾರೆ. ಅವರು ಎಷ್ಟೇ ಹೇಳಿದ್ರು ಆ ಕಾರು ಸ್ಟಾಪ್ ಆಗ್ತಾನೆ ಇರೋದಿಲ್ಲ. ಗ್ರೇ ಕಾರ್ನ ಬ್ರೇಕ್ ನ ಹಾಕೋಕೆ ಟ್ರೈ ಮಾಡ್ತಾನೆ. ಆದ್ರೆ ಕಾರ್ ನಿಲ್ಲೋದೇ ಇಲ್ಲ. ಸ್ವಲ್ಪ ಮುಂದೆ ಹೋಗಿ ಕಾರ್ ಪಲ್ಟಿ ಆಗ್ಬಿಡುತ್ತೆ. ಇಬ್ರಿಗೂ ಸ್ವಲ್ಪ ಗಾಯಗಳಾಗ್ತವೆ ಅಷ್ಟೇ. ಆಗ ಅಲ್ಲಿಗೆ ಒಂದು ಗ್ಯಾಂಗ್ ಬರುತ್ತೆ. ಅಲ್ಲಿ ಒಬ್ಬ ಮಾಸ್ಕ್ ಹಾಕೊಂಡು ಇವ್ರನ್ನ ಕಾರಿಂದ ಹೊರಗಡೆ ತೆಗಿತಾನೆ. ಗ್ರೇ ಇವ್ರನ್ನ ನೋಡಿ, ಪ್ಲೀಸ್ ನಮ್ಮನ್ನ ಬಿಟ್ಬಿಡಿ, ನಮ್ಮ ಹತ್ರ ಇರೋ ದುಡ್ಡು ಕಾರು ಎಲ್ಲ ಕೊಟ್ಬಿಡ್ತೀವಿ, ದಯವಿಟ್ಟು ನಮ್ಗೆ ಏನು ಮಾಡ್ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ. ಆಗ ಆಶಾ ಹತ್ರ ಒಬ್ಬ ಬಂದು ಅವಳನ್ನ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಇದನ್ನ ನೋಡಿದಂತಹ ಗ್ರೇ ತುಂಬಾನೇ ಕಿರ್ಚ್ಕೊಳ್ತಾನೆ. ಆಗ ಗ್ರೇ ಬೆನ್ನಿಗೆ ಸರಿಯಾಗಿ ಶೂಟ್ ಮಾಡಿ ಅಲ್ಲಿಂದ ಹೋಗ್ಬಿಡ್ತಾರೆ. ಇದರಿಂದ ಅವನು ಕೈಕಾಲು ಸ್ವಾಧೀನ ಕಳ್ಕೊಂಡು ಸಾಯುತ್ತಿರುವ ತನ್ನ ಹೆಂಡತಿನ ನೋಡ್ತಾ ಏನು ಮಾಡೋಕ್ಕಾಗದೆ ತುಂಬಾನೇ ಅಳ್ತಾನೆ. ಅವನ ಕಣ್ಮುಂದೆನೆ ಅವನ ಹೆಂಡತಿ ನರಳಿ ಸತ್ತು ಹೋಗ್ತಾಳೆ. ನೆಕ್ಸ್ಟ್ ಸೀನ್ ನಲ್ಲಿ ಗ್ರೇನ ಹಾಸ್ಪಿಟಲ್ ನಲ್ಲಿ ನೋಡ್ತೀವಿ. ಅವನು ಈಗ ಕೈಕಾಲು ಸ್ವಾಧೀನ ಕಳ್ಕೊಂಡು ಪೂರ್ತಿಯಾಗಿ ಪ್ಯಾರಲೈಸ್ ಆಗಿರ್ತಾನೆ. ಕತೆ ಈಗ 3 ತಿಂಗಳ ಮುಂದೆ ಹೋಗುತ್ತೆ. ಗ್ರೇ ವೀಲ್ ಚೇರ್ ಅಲ್ಲಿ ಕೂತ್ಕೊಂಡಿರ್ತಾನೆ. ಅವನಿಗೆ ಹೆಲ್ಪ್ ಆಗ್ಲಿ ಅಂತ ರೋಬೋಟಿಕ್ ಮೆಷಿನ್ಸ್ ಎಲ್ಲನ್ನು ಅವಳ ತಾಯಿ ಇನ್ಸ್ಟಾಲ್ ಮಾಡಿಸಿರ್ತಾಳೆ. ಅವನ ಮದರ್ ನೋಡ್ಕೊಳ್ತಾ ಇರ್ತಾರೆ. ಹೀಗೆ ದಿನಗಳು ಕಳೀತಾ ಇರ್ತವೆ. ಆದ್ರೆ ಗ್ರೇಗೆ ತನ್ನ ಹೆಂಡತಿನ ಮರೆಯೋಕ್ಕಾಗೋದಿಲ್ಲ. ತುಂಬಾನೇ ಒದ್ದಾಡ್ತಾ ಇರ್ತಾನೆ. ಒಂದು ದಿನ ಅವನ ಮದರ್ ಇವನ ಗಡ್ಡದ ಕೂದಲು ತೆಗಿಬೇಕಾದ್ರೆ ಗ್ರೇಗೆ ತುಂಬಾನೇ ಬೇಜಾರಾಗುತ್ತೆ. ಅವನು ತುಂಬಾ ಎಮೋಷನಲ್ ಆಗಿ ಜೋರಾಗಿ ಅಳೋಕೆ ಸ್ಟಾರ್ಟ್ ಮಾಡ್ತಾನೆ. ಒಂದು ಸೆಕೆಂಡ್ ಅಲ್ಲಿ ನನ್ನ ಲೈಫ್ ಸರ್ವನಾಶ ಆಗೋಯ್ತಲ್ಲ ಅಂತ ಅವನು ತುಂಬಾನೇ ಫೀಲ್ ಆಗ್ತಾನೆ. ನೆಕ್ಸ್ಟ್ ಡೇ ಗ್ರೇ ಮತ್ತೆ ಅವನ ತಾಯಿ ಡಿಟೆಕ್ಟಿವ್ ಆದಂತಹ ಕೋರ್ಸ್ ಹತ್ರ ಹೋಗ್ತಾರೆ. ಗ್ರೇ ಕೇಳ್ತಾನೆ,
ಅವರು ಯಾರು ಅಂತ ಗೊತ್ತಾಯ್ತಾ, ಸಿಕ್ಕಿದ್ರ ಅಂತ. ಇನ್ನು ಯಾವುದೇ ಇನ್ಫಾರ್ಮೇಶನ್ ಸಿಕ್ಕಿಲ್ಲ, ನಾವು ಟ್ರೈ ಮಾಡ್ತಾನೆ ಇದ್ದೀವಿ ಅಂತ ಆ ಡಿಟೆಕ್ಟಿವ್ ಹೇಳ್ತಾಳೆ. ಅದನ್ನ ಕೇಳಿ ಗ್ರೇಗೆ ತುಂಬಾನೇ ಕೋಪ ಬರುತ್ತೆ. ಯಾಕೆ ಅಂದ್ರೆ ಅವರು ತುಂಬಾ ಸಲ ಪೊಲೀಸ್ ಸ್ಟೇಷನ್ಗೆ ಬಂದು ಹೋಗಿರ್ತಾರೆ. ಇಷ್ಟು ದಿನ ಆದರೂ ಯಾವುದೇ ಅಪ್ಡೇಟ್ಸ್ ಇಲ್ಲ ಅಂತ ಗ್ರೇಗೆ ತುಂಬಾ ಬೇಜಾರಾಗ್ತಾನೆ. ಇದೆಲ್ಲ ನೋಡಿ ಗ್ರೇ ಡಿಸೈಡ್ ಮಾಡ್ತಾನೆ ಸತ್ತೋಗ್ಬೇಕು ಅಂತ. ಅವನು ರೋಬೋಟಿಕ್ ಮೆಷಿನ್ ಹತ್ರ ಬಂದು ಇಂಜೆಕ್ಷನ್ ಕೊಡೋಕೆ ಹೇಳ್ತಾನೆ. ಅದು ಕೊಡುತ್ತೆ, ಮತ್ತೆ ಕೊಡು ಅಂತ ಕೇಳ್ತಾನೆ. ಹೀಗೆ 3 ಸಲ ಅದು ಇಂಜೆಕ್ಷನ್ ಕೊಡುತ್ತೆ. ಆಮೇಲೆ ಅದು ಸ್ಟಾಪ್ ಮಾಡುತ್ತೆ, ಯಾಕಂದ್ರೆ ಇನ್ನೊಂದು ಡೋಸ್ ಕೊಟ್ರೆ ಗ್ರೇ ಸತ್ತು ಹೋಗ್ತಾನೆ ಅಂತ. ಆದ್ರೆ ಅದಾಗ್ಲೇ ಗ್ರೇ ಮೂರ್ಛೆ ಹೋಗಿರ್ತಾನೆ. ಇದರಿಂದ ಆ ಮಿಷಿನ್ ಆಂಬುಲೆನ್ಸ್ಗೆ ಕಾಲ್ ಮಾಡಿ ಬರೋಕೆ ಹೇಳುತ್ತೆ. ನೆಕ್ಸ್ಟ್ ಸೀನ್ ನಲ್ಲಿ ಗ್ರೇ ಹಾಸ್ಪಿಟಲ್ ನಲ್ಲಿ ಇರ್ತಾನೆ. ಅಲ್ಲಿಗೆ ಏರಾನ್ ಬಂದು ಗ್ರೇಗೆ ಹೇಳ್ತಾನೆ, ನಿನ್ನ ಈ ಸಿಚುಯೇಷನ್ ನೋಡಿದ್ರೆ ತುಂಬಾನೇ ಬೇಜಾರಾಗುತ್ತೆ. ಆದ್ರೆ ನನ್ನ ಹತ್ರ ಒಂದು ದಾರಿ ಇದೆ, ಇದರಿಂದ ನೀನು ಮತ್ತೆ ನಡಿಬಹುದು. ನೀನ್ ಯಾವ ಕೆಲಸ ಬೇಕಾದ್ರೂ ಮಾಡಬಹುದು. ಏನಿಲ್ಲ, ಈ ಚಿಪ್ ನ ನಿನ್ನ ಬಾಡಿ ಒಳಗಡೆ ಇನ್ಸರ್ಟ್ ಮಾಡಿದ್ರೆ ಇದೆಲ್ಲ ಸಾಧ್ಯ ಆಗುತ್ತೆ ಅಂತಾನೆ. ಅದಕ್ಕೆ ಗ್ರೇ, ಹೇ ಹೋಗೋ ಮಾರಯ್ಯ, ನನಗೆ ಬದುಕಿರೋದಕ್ಕೆ ಇಷ್ಟ ಇಲ್ಲ ಅಂದ್ಮೇಲೆ ಇದೆಲ್ಲ ಯಾಕೋ ಬಿಡು ಅಂತಾನೆ. ಅದಕ್ಕೆ ನಿನ್ನ ವೈಫ್ ಈಗ ಬದುಕಿದ್ರೆ ಅವಳು ಇದಕ್ಕೆ ಒಪ್ಕೊಳ್ತಾ ಇರ್ಲಿಲ್ವಾ ಅಂತ ಹೇಳ್ತಾನೆ. ಆಗ ಗ್ರೇ ಸ್ವಲ್ಪ ಯೋಚನೆ ಮಾಡಿ ಈ ಚಿಪ್ ನನ್ಗೆ ಹೊಸ ಲೈಫ್ ಕೊಡ್ಬೋದು, ನೋಡೋಣ ಅಂತ ಒಪ್ಕೊಳ್ತಾನೆ. ಮುಂದೆ ಈ ಸರ್ಜರಿನ ಯಾರಿಗೂ ಗೊತ್ತಾಗಬಾರ್ದು ಅಂತ ಏರನ್ ಇರೋ ಮನೆಯಲ್ಲೇ ಮಾಡ್ತಾ ಇರ್ತಾರೆ. ಸ್ವಲ್ಪ ಸಮಯದ ನಂತರ ಚಿಪ್ ಅನ್ನು ಗ್ರೇನ ಬೆನ್ನ ಮೇಲ್ಗಡೆ ಕುತ್ತಿಗೆ ಹತ್ರ ಯಶಸ್ವಿಯಾಗಿ ಇನ್ಸ್ಟಾಲ್ ಮಾಡ್ತಾರೆ. ಇದರಿಂದ ಸ್ವಲ್ಪ ಸಮಯದಲ್ಲೇ ಅವನ ಕೈ ಕಾಲುಗಳು ನಾರ್ಮಲ್ ಆಗಿ ಅವನು ಮತ್ತೆ ನಡೆಯೋಕೆ ಸ್ಟಾರ್ಟ್ ಮಾಡ್ತಾನೆ. ಇದರಿಂದ ಗ್ರೇಗೆ ತುಂಬಾ ಖುಷಿಯಾಗುತ್ತೆ. ಏರಾನ್ ಗ್ರೇ ಹತ್ರ ಒಂದು ಕಾಂಟ್ರಾಕ್ಟ್ಗೆ ಸೈನ್ ಮಾಡಿಸ್ಕೊಳ್ತಾನೆ. ಅದರಲ್ಲಿ ಈ ಎಕ್ಸ್ಪೆರಿಮೆಂಟ್ ಬಗ್ಗೆ ಯಾರಿಗೂ ಹೇಳಬಾರ್ದು, ಎಲ್ಲ ಸೀಕ್ರೆಟ್ ಆಗಿರಬೇಕು ಅಂತ ಇರುತ್ತೆ. ಆಗ ಏರಾನ್ ಗ್ರೇ ಹತ್ರ ಬಂದು, ನಿನ್ನ ಮೆದುಳು ಏನು ಹೇಳುತ್ತೋ ಅದನ್ನೇ ಈ ಚಿಪ್ ಮಾಡುತ್ತೆ ಅಷ್ಟೇ ಅಂತ ಹೇಳ್ತಾನೆ. ಗ್ರೇ ಮನೆಗೆ ಬರ್ತಾನೆ. ಡಿಟೆಕ್ಟಿವ್ ಕೆಲವು ಫೈಲ್ಸ್ಗಳನ್ನ ಕಳಿಸಿರ್ತಾರೆ. ಅದರಲ್ಲಿ ಅವತ್ತು ಇವರ ಮೇಲೆ ದಾಳಿ ಮಾಡಿದಂತಹ ಫುಟೇಜ್ ಕೂಡ ಇರುತ್ತೆ. ಅದನ್ನ ಗ್ರೇ ನೋಡ್ತಾ ಇರಬೇಕಾದ್ರೆ ಒಬ್ಬರ ಧ್ವನಿ ಇವನಿಗೆ ಕೇಳಿಸುತ್ತೆ. ಅದನ್ನ ಕೇಳಿ ಕನ್ಫ್ಯೂಸ್ ಆದಂತಹ ಗ್ರೇ, ಯಾರು ನೀವು ಅಂತ ಕೇಳ್ತಾನೆ. ಅದಕ್ಕೆ ನಾನು ಸ್ಟೆಮ್ ಅಂತ, ನಿನ್ನ ಬಾಡಿ ಒಳಗಡೆ ಇರೋ ಸಿಸ್ಟಮ್, ಹೆದರ್ಕೋಬೇಡ ಅಂತ ಚಿಪ್ ಹೇಳುತ್ತೆ. ಇದನ್ನ ಕೇಳಿ ಗ್ರೇ ಶಾಕ್ ಆಗ್ತಾನೆ. ನಂಗೆ ಅರ್ಥನೇ ಆಗ್ತಾ ಇಲ್ಲ, ಅದೇಗೆ ನನ್ನ ಬಾಡಿ ಒಳಗಡೆ ಇರೋ ಚಿಪ್ ಮಾತಾಡುತ್ತೆ ಅಂತ ಅನ್ಕೊಳ್ತಾನೆ. ಅದಕ್ಕೆ ಸ್ಟೆಮ್ ಹೇಳುತ್ತೆ, ನಾನು ನಿನ್ನ ಕಿವಿಗೆ ಏರ್ ಫ್ಲೋ ಮುಖಾಂತರ ಸೌಂಡ್ ವೇವ್ಸ್ ನ ಕಳಿಸ್ತಾ ಇದ್ದೀನಿ. ನಾನು ಮಾತಾಡೋದು ನಿನ್ಗೆ ಮಾತ್ರ ಕೇಳಿಸುತ್ತೆ, ಬೇರೆಯವ್ರಿಗೆ ಕೇಳಿಸಲ್ಲ ಅಂತ ಹೇಳುತ್ತೆ. ವಿಡಿಯೋನ ಹಾಗೆ ನೋಡ್ತಾ ಇರ್ಬೇಕಾದ್ರೆ ಅಲ್ಲಿ ಒಬ್ಬ ವ್ಯಕ್ತಿಯ ಕೈಯಲ್ಲಿದ್ದಂತಹ ಟ್ಯಾಟೂನ ಸ್ಟೆಮ್ ತೋರಿಸುತ್ತೆ. ಗ್ರೇ ಅದನ್ನ ನೋಡಿರೋದಿಲ್ಲ. ಟ್ಯಾಟೂ ಕ್ಲಿಯರ್ ಆಗಿ ಕಾಣಿಸ್ತಾ ಇರೋದಿಲ್ಲ. ಆಗ ಸ್ಟೆಮ್, ಯೋಚನೆ ಮಾಡಬೇಡ, ನಾನ್ ಹೆಲ್ಪ್ ಮಾಡ್ತೀನಿ ಅಂತ ಗ್ರೇನ ಕೈ ಸಹಾಯದಿಂದ ಟ್ಯಾಟೂನ ಬಿಡಿಸುತ್ತೆ. ಅದನ್ನ ನೋಡಿ ಗ್ರೇ ಇದು ಮಿಲಿಟರಿ ಟ್ಯಾಟೂ ಅಂತ ಗೊತ್ತಾಗುತ್ತೆ. ಆಮೇಲೆ ಸ್ಟೆಮ್ ಆ ಟ್ಯಾಟೂನ ಸ್ಕ್ಯಾನ್ ಮಾಡಿ ಒಂದು ಲೊಕೇಶನ್ ಅಡ್ರೆಸ್ ನ ಫೈಂಡ್ ಮಾಡುತ್ತೆ. ಗ್ರೇಗೆ ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ತನ್ನ ಹೆಂಡತಿನ ಕೊಲೆ ಮಾಡಿದವ್ರನ್ನ ಹುಡುಕ್ಬೋದು ಅಂತ. ನಂತರ ಗ್ರೇ ಆ ಲೊಕೇಶನ್ ಹತ್ರ ಬರ್ತಾನೆ. ಮನೆ ಒಳಗಡೆ ಹೋಗ್ತಾನೆ. ಅಲ್ಲಿ ಯಾರು ಇರೋದಿಲ್ಲ. ಏನಾದ್ರೂ ಎವಿಡೆನ್ಸ್ ಸಿಗುತ್ತಾ ಅಂತ ಸರ್ಚ್ ಮಾಡ್ತಾ ಇರ್ತಾನೆ. ಅಲ್ಲಿ ಮೆಸೇಜಸ್ ನ ರೀಡ್ ಮಾಡ್ತಾನೆ. ಅದು ಬಾರ್ ಓನರ್ ಜೊತೆಗೆ ಮಾಡಿರುವಂತಹ ಒಂದು ಚಾಟ್ ಆಗಿರುತ್ತೆ. ಆಗ ಅಲ್ಲಿಗೆ ಆ ಮನೆಯ ವ್ಯಕ್ತಿ ಬರ್ತಾನೆ. ಗ್ರೇ ಒಂದ್ ಕಡೆ ಹೋಗಿ ಅವನಿಗೆ ಕಾಣದೇ ಇರೋ ಹಾಗೆ ನಿಂತ್ಕೊಳ್ತಾನೆ. ಆಮೇಲೆ ಟೈಮ್ ನೋಡಿ ಅವನ ಮೇಲೆ ಫೈಟ್ ಮಾಡೋಕೆ ಗ್ರೇ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಗ್ರೇಗೆ ಫೈಟ್ ಮಾಡೋಕೆ ಆಗ್ತಾ ಇರೋದಿಲ್ಲ. ಆಗ ಸ್ಟೆಮ್, ನನ್ಗೆ ಪರ್ಮಿಷನ್ ಕೊಡು, ಇವನ್ನ ನಾನ್ ನೋಡ್ಕೊಳ್ತೀನಿ ಅಂತ ಹೇಳುತ್ತೆ. ಆಗ ಗ್ರೇ ಓಕೆ, ಪರ್ಮಿಷನ್ ಗ್ರಾಂಟೆಡ್ ಅಂತಾನೆ. ಆಗ ಗ್ರೇಗೆ ತುಂಬಾನೇ ಶಕ್ತಿ ಬರುತ್ತೆ. ಸೂಪರ್ ಆಗಿ ಅವನ ಜೊತೆ ಫೈಟ್ ಮಾಡ್ತಾನೆ. ಹೇಗೆ ಅಂದ್ರೆ ಎದುರಲ್ಲಿ ಹೊಡಿತಾ ಇರ್ಬೇಕಾದ್ರೆ ಒಂದು ಏಟ್ಗೂ ಕೂಡ ಇವನು ಸಿಗಾಕೊಳ್ಳಲ್ಲ. ಇದರಿಂದ ಗ್ರೇಗಿನೇ ಭಯವಾಗ್ಬಿಡುತ್ತೆ. ಯಾಕಂದ್ರೆ ಗ್ರೇ ಕೈ ಕಾಲುಗಳನ್ನ ಸ್ಟೆಮ್ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಬೇಡ, ಸಾಕು ನಿಲ್ಸು ಅಂತ ಗ್ರೇ ಹೇಳಿದ್ರು ಕೂಡ ಸ್ಟೆಮ್ ಕೇಳೋದಿಲ್ಲ. ಅವನ ಬಾಯಿಗೆ ಚಾಕು ಹಾಕಿ ಬಾಯನ್ನ 2 ಭಾಗ ಮಾಡಿ ಸಾಯಿಸ್ಬಿಡ್ತಾನೆ. ಪೊಲೀಸ್ ಅವರಿಗೆ ಯಾವುದೇ ಎವಿಡೆನ್ಸ್ ಸಿಗಬಾರ್ದು ಅಂತ ಎಲ್ಲ ಸಾಕ್ಷಿಗಳನ್ನ ಗ್ರೇ ನಾಶ ಮಾಡ್ಬಿಡ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಗ್ರೇ ಏರಾನ್ ಮನೇಲಿ ಇರ್ತಾನೆ. ಏರಾನ್ ಗ್ರೇ ಮೇಲೆ ಕೋಪ ಮಾಡ್ಕೊಂಡಿರ್ತಾನೆ. ಯಾಕಂದ್ರೆ ಗ್ರೇ ಆ ಚಿಪ್ ನ ಯೂಸ್ ಮಾಡ್ಕೊಂಡು ಏನೇನು ಕೆಲಸ ಮಾಡ್ತಾ ಇದ್ದಾನೆ. ನೀನ್ ಎಲ್ಲೇ ಹೋದ್ರು ನಾನ್ ಟ್ರ್ಯಾಕ್ ಮಾಡ್ತೀನಿ, ಈ ತರ ಎಲ್ಲ ಕೊಲೆ ಮಾಡೋದು ತಪ್ಪು, ಇದರಿಂದ ಇಬ್ರಿಗೂ ಕೂಡ ತೊಂದರೆ ಆಗುತ್ತೆ, ಸ್ವಲ್ಪ ಹುಷಾರಾಗಿರು ಅಂತ ಹೇಳ್ತಾನೆ. ಈ ಕಡೆ ಡಿಟೆಕ್ಟಿವ್ ಕೂಡ ಆ ವ್ಯಕ್ತಿ ಸಾವಿನ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡ್ತಾ ಇರ್ತಾಳೆ. ಆಗ ಆ ಪ್ರದೇಶದಲ್ಲಿ ರೆಕಾರ್ಡ್ ಆದಂತಹ ವಿಡಿಯೋ ಫುಟೇಜ್ ನ ನೋಡ್ತಾ ಇರ್ಬೇಕಾದ್ರೆ ಅಲ್ಲಿ ಗ್ರೇ ಇರೋದನ್ನ ನೋಡ್ತಾಳೆ. ಅವಳಿಗೆ ಡೌಟ್ ಬಂದು ಅವನ ಮನೆಗೆ ಹೋಗ್ತಾಳೆ. ಮನೆಗೆ ಬಂದಂತಹ ಡಿಟೆಕ್ಟಿವ್ ಗ್ರೇ ಹತ್ರ ಬಂದು, ನಿನ್ನ ವೈಫ್ ಕೊಲೆ ಬಗ್ಗೆ ಏನು ಗೊತ್ತಿಲ್ಲ ಅಂತ ಅವತ್ತು ನಾನ್ ನಿನ್ಗೆ ಸುಳ್ಳು ಹೇಳ್ದೆ. ಆದ್ರೆ ನನಗೆ ಒಬ್ಬನ ಮೇಲೆ ಡೌಟ್ ಇತ್ತು. ಎವಿಡೆನ್ಸ್ ಇಲ್ಲದೆ ಇರೋದ್ರಿಂದ ನಾನು ಏನು ಮಾಡೋಕ್ಕೆ ಆಗಿರ್ಲಿಲ್ಲ. ಆದ್ರೆ ನಿನ್ನೆ ಅವನ ಕೊಲೆ ಆಗಿದೆ ಮತ್ತು ಆ ಟೈಮ್ ಅಲ್ಲಿ ನೀನು ಕೂಡ ಅದೇ ಏರಿಯಾದಲ್ಲಿದ್ದೆ. ಏನ್ ಸಮಾಚಾರ ಗ್ರೇ ಅಂತ ಕೇಳ್ತಾಳೆ. ನನ್ ಮೇಲೇನೆ ಡೌಟ್ ಪಡ್ತಾ ಇದ್ದೀರಲ್ಲ ಮೇಡಮ್, ನನ್ನ ಕೈಲಿ ಎದ್ದು ನಡೆಯೋಕ್ಕಾಗೋದಿಲ್ಲ.
ಕೈ ಕಾಲುಗಳ ಸ್ವಾಧೀನ ಕಳ್ಕೊಂಡಿದ್ದೀನಿ, ನಿಮ್ಗೆ ಡೌಟ್ ಇದ್ರೆ ನನ್ನ ಕಾಲಿಗೆ ಚಾಕು ತಗೊಂಡು ಚುಚ್ಚಿಬಿಡಿ ಅಂತ ಹೇಳ್ತಾನೆ. ಡಿಟೆಕ್ಟಿವ್ ಜಾಸ್ತಿ ಮಾತಾಡದೆ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಯಾಕಂದ್ರೆ ಅವರ ಹತ್ರ ಗ್ರೇ ಕೊಲೆ ಮಾಡಿದ್ದಾನೆ ಅನ್ನೋದಕ್ಕೆ ಯಾವುದೇ ಎವಿಡೆನ್ಸ್ ಇರೋದಿಲ್ಲ. ಇದಾದ್ಮೇಲೆ ಗ್ರೇ ಬಾರ್ಗೆ ಹೋಗ್ತಾನೆ. ಅಲ್ಲಿ ಕೂತ್ಕೊಂಡು ಡ್ರಿಂಕ್ಸ್ ಮಾಡ್ತಾ ಇದ್ದಂತಹ ಎಲ್ರಿಗೂ, ನೋಡಿ ಈ ಕಡೆ ಗಮನ ಕೊಡಿ, ನಿಮ್ಮಲ್ಲಿ ಯಾರೋ ಒಬ್ಬ ನನ್ನ ಹೆಂಡತಿನ ಕೊಲೆ ಮಾಡಿದ್ದಾರೆ, ನೀವೇ ಬಂದು ಯಾರು ಅಂತ ಹೇಳಿದ್ರೆ ಒಳ್ಳೇದು. ಆಗ ಅವನ ನೋಡಿ ಎಲ್ರು ನಗ್ತಾರೆ. ಇವನೊಬ್ಬ ವೀಲ್ ಚೇರ್ ಅಲ್ಲಿ ಕೂತ್ಕೊಂಡು ಈ ತರ ಆವಾಜ್ ಆಗ್ತಾವ್ರೆ, ಇವನ್ ಕೈಲಿ ಏನ್ ಮಾಡಕ್ಕಾಗುತ್ತೆ ಅನ್ನೋತಾ ಇವನ್ನ ನೋಡಿ ಎಲ್ರು ಕೂಡ ನಗ್ತಾ ಇರ್ತಾರೆ. ಆಗ ಒಬ್ಬ ಬಂದು ಗ್ರೇನ ನೋಡಿ ನಕ್ಕಿ, ಅಯ್ಯೋ ಪಾಪ ಇವನ್ನ ಸ್ಪೆಷಲ್ ಆಗಿ ವಿಚಾರಿಸ್ಕೊಳ್ಳೋಣ ಅಂತ ಟಾಯ್ಲೆಟ್ ರೂಮ್ಗೆ ಕರ್ಕೊಂಡು ಹೋಗ್ತಾರೆ. ಗ್ರೇನ ಚೇರಿಂದ ಕೆಳಗಡೆ ಮಲಗಿಸಿ ಅವನು ಹೇಳ್ತಾನೆ, ಹೌದು ಕಣ, ನಾನು ನಿನ್ನ ಹೆಂಡತಿನ ಕೊಲೆ ಮಾಡಿದ್ದು. ಆಗ ಗ್ರೇ, ಹೌದಾ, ಇರುವಂತ ಸ್ಟೆಮ್ಗೆ ಕಂಟ್ರೋಲ್ ಕೊಡ್ತಾನೆ. ಗ್ರೇ ಅಲ್ಲಿ ಇರೋರ ಜೊತೆ ಸೂಪರ್ ಆಗಿ ಫೈಟ್ ಮಾಡ್ತಾನೆ. ಕೊನೆಗೆ ಅವನ ಹತ್ರ ಬಂದು ಯಾಕೆ ನನ್ನ ಹೆಂಡತಿನ ಕೊಲೆ ಮಾಡಿದೆ ಅಂತ ಕೇಳಿದಾಗ ಅವನು ಏನು ಹೇಳ್ತಾ ಇರೋದಿಲ್ಲ. ಆಗ ಸ್ಟೆಮ್, ಹೇಗ್ರೆ ನಾನ್ ಬಾಯ್ ಬಿಡಿಸ್ತೀನಿ ನೋಡು ಅಂತ ಚಾಕು ತಕೊಂಡು ಅವನ ಮುಖನ ಏನಿಲ್ಲ ಅಂದ್ರೂ ಒಂದು 20 ಸಲ ಕುಯ್ದು ಹಾಕ್ಬಿಡುತ್ತೆ. ಈಗ ಕೇಳು ಗ್ರೇ ಅಂತ ಸ್ಟೆಮ್ ಹೇಳುತ್ತೆ. ಹೇಳು, ಯಾಕೆ ಸಾಯಿಸ್ತೆ ಅಂತ ಗ್ರೇ ಕೇಳಿದಾಗ, ಫಿಸ್ಕ್ ಅನ್ನೋನು ನಂಗೆ ದುಡ್ಡು ಕೊಟ್ಟು ನಿನ್ನ ಹೆಂಡತಿ ಆಶಾನ ಕೊಲೆ ಮಾಡೋಕೆ ಹೇಳ್ದ ಅಂತ ಕಷ್ಟಪಟ್ಟು ಹೇಳಿ ಅಲ್ಲೇ ಅವನು ಸತ್ತೋಗ್ಬಿಡ್ತಾನೆ. ಆಗ ಸ್ಟೆಮ್ ಹೇಳುತ್ತೆ, ಎರೋನ್ಗೆ ನಾವಿರೋ ಲೊಕೇಶನ್ ಗೊತ್ತಾಗ್ಬಿಟ್ಟಿದೆ, ಅವನು ನನ್ನ ಶಟ್ ಡೌನ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾನೆ. ಸೊ ನಾನು ಪೂರ್ತಿಯಾಗಿ ಆಫ್ ಆಗೋಕ್ಕೂ ಮುಂಚೆ ನೀನು ಒಬ್ಬ ಹ್ಯಾಕರ್ನ ಹತ್ರ ಹೋಗ್ಬೇಕು, ಹ್ಯಾಕರ್ ಮಾತ್ರನೇ ನನ್ನ ಮತ್ತೆ ಆನ್ ಮಾಡ್ಬೋದು. ಹೋಗುವಾಗ ಸ್ಟೆಮ್ ಅವನ ಕೈ ಮೇಲೆ ಸುಮಾರು ಕೋಡ್ಸ್ ಎಲ್ಲಾನು ಬರೆಯುತ್ತೆ. ಗ್ರೇ ಹ್ಯಾಕರ್ ಇರೋ ಬಿಲ್ಡಿಂಗ್ ಹತ್ರ ಬರ್ತಾನೆ. ಅಷ್ಟರಲ್ಲಿ ಏರಾನ್ ಸ್ಟೆಮ್ ನ ಶಟ್ ಡೌನ್ ಮಾಡೋಕೆ ಟ್ರೈ ಮಾಡ್ತಾ ಇರೋದ್ರಿಂದ ಗ್ರೇನ ಕೈಕಾಲು 30% ಸ್ವಾಧೀನ ಕಳ್ಕೊಂಡಿರುತ್ತೆ. ಆದ್ರೂ ಕೂಡ ಗ್ರೇ ಕಷ್ಟಪಟ್ಟು ಹ್ಯಾಕರ್ ಇರೋ ರೂಮ್ ಹತ್ರ ಬಂದು ರೀಚ್ ಆಗ್ತಾನೆ. ಅಷ್ಟರಲ್ಲಿ ಚಿಪ್ ಸಂಪೂರ್ಣವಾಗಿ ಆಫ್ ಆಗುತ್ತೆ. ಆಗ ಗ್ರೇ ಹ್ಯಾಕರ್ ರೂಮ್ ನ ಡೋರ್ ಬಡಿತಾನೆ. ಇನ್ನೊಂದ್ ಕಡೆ ಬಾರ್ಗೆ ಫಿಸ್ಕ್ ಬರ್ತಾನೆ. ಅವನು ತನ್ನ ಬೆರಳಲ್ಲಿ ಇದ್ದಂತಹ ಆ ಡಿವೈಸ್ ನ ಮೂಲಕ ಏನೆಲ್ಲ ನಡೀತು ಅನ್ನೋದನ್ನ ತಿಳ್ಕೊಳ್ತಾನೆ. ಹೇಳ್ಬೇಕು ಅಂದ್ರೆ ಇವರೆಲ್ಲ ತುಂಬಾ ಹೈ ಟೆಕ್ನಾಲಜಿ ಜನಗಳಾಗಿರ್ತಾರೆ. ಅವರು ತಮ್ಮ ಬಾಡಿ ಒಳಗಡೆನೆ ಹಲವಾರು ಮೆಷಿನ್ಸ್ ಮತ್ತೆ ಗನ್ಗಳು ಎಲ್ಲಾನು ಕೂಡ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಇತ್ತ ಕಡೆ ಹ್ಯಾಕರ್ಸ್ ಹೊರಗಡೆ ಬಂದು ಹಣ ತಗೊಂಡು ಗ್ರೇನ ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಅವಳು ಗ್ರೇ ಕೈ ಮೇಲೆ ಬರ್ದಿದ್ದಂತಹ ಕೋಡ್ಸ್ ಗಳನ್ನ ಯೂಸ್ ಮಾಡಿ ಸ್ಟೆಮ್ ನ ಮತ್ತೆ ರಿಬೂಟ್ ಮಾಡಿ ಹೇಳ್ತಾಳೆ, ನಿನ್ನ ಸಿಸ್ಟಮ್ ಫುಲ್ ಆಕ್ಟಿವೇಟ್ ಆಗೋಕೆ ಸ್ವಲ್ಪ ಟೈಮ್ ಬೇಕು. ಅಷ್ಟರಲ್ಲಿ ಅಲ್ಲಿಗೆ ಫಿಸ್ಕ್ ಬರ್ತಾ ಇರೋದನ್ನ ನೋಡಿ ಅವಳು ಅಲ್ಲಿಂದ ಹೊರಡೋಗ್ತಾಳೆ. ಎರಾನ್ ಕಳ್ಸಿದ್ದ ಜನರು ಕೂಡ ಅಲ್ಲಿಗೆ ಬಂದಿರ್ತಾರೆ. ಅಷ್ಟಲ್ಲಿ ಗ್ರೇನ ಸ್ಟೆಮ್ ರಿಬೂಟ್ ಆಗುತ್ತೆ. ಮತ್ತೆ ಅವನು ಅವರಿಂದ ತಪ್ಪಿಸ್ಕೊಳ್ಳಕ್ಕೆ ಓಡ್ತಾನೆ. ಫಿಸ್ಕ್ ನ ಫ್ರೆಂಡ್ ಗ್ರೇನ ಅಟ್ಟಾಡ್ಸ್ಕೊಂಡು ಹೋಗ್ತಾ ಇರ್ತಾನೆ. ಎರಾನ್ ಕಳಿಸಿದಂತಹ ಜನರು ಕೂಡ ಅಲ್ಲಿಗೆ ಬಂದಿರ್ತಾರೆ. ಫಿಸ್ಕ್ ಅವರನ್ನ ನೋಡಿ ತನ್ನ ಬಾಡಿ ಒಳಗಡೆ ಫಿಕ್ಸ್ ಮಾಡಿದಂತಹ ಗನ್ ಇಂದ ಲಿಫ್ಟ್ ಒಳಗೇನೆ ಅವ್ರನ್ನ ಸಾಯಿಸ್ಬಿಡ್ತಾನೆ. ಗ್ರೇ ಓಡ್ತಾ ಓಡ್ತಾ ಬಿಲ್ಡಿಂಗ್ ಮೇಲೆ ಹೋಗ್ತಾನೆ. ಅಲ್ಲಿಂದ ಎಸ್ಕೇಪ್ ಆಗೋಕೆ ಬೇರೆ ಯಾವುದೇ ದಾರಿ ಇರೋದಿಲ್ಲ. ಆಗ ಸ್ಟೆಮ್ ಯೋಚನೆ ಮಾಡ್ಬೇಡ, ನಾನ್ ನೋಡ್ಕೊಳ್ತೀನಿ ಅಂತ ಅವನ ಜೊತೆ ಫೈಟ್ ಮಾಡಿ ಒಂದೇ ಸೆಕೆಂಡ್ ಅಲ್ಲೇ ಅವನದೇ ಆದಂತಹ ಗನ್ ಇಂದ ಶೂಟ್ ಮಾಡಿ ಸಾಯಿಸ್ಬಿಡುತ್ತೆ. ಇದಾದ್ಮೇಲೆ ಗ್ರೇ ಮನೆಗೆ ಬರ್ತಾನೆ. ಅವನ ತಾಯಿ ಗ್ರೇ ನಿಂತ್ಕೊಂಡಿರೋದನ್ನ ನೋಡಿ ಶಾಕ್ ಆಗ್ತಾರೆ. ಆಗ ಎಲ್ಲ ವಿಷಯವನ್ನ ಅವರ ಅಮ್ಮನಿಗೆ ಹೇಳಿ ಇದನ್ನ ಯಾರಿಗೂ ಹೇಳ್ಬೇಡ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ. ಎರೋನ್ ಈಗ ಚಿಪ್ ಮೇಲಿದ್ದಂತಹ ಎಲ್ಲಾ ಕಂಟ್ರೋಲ್ ನ ಕಳ್ಕೊಂಡಿರ್ತಾನೆ. ಇದಾದ ಮೇಲೆ ಡಿಟೆಕ್ಟಿವ್ ಮತ್ತೆ ಗ್ರೇ ನ ಮೀಟ್ ಮಾಡೋಕೆ ಬರ್ತಾರೆ. ನಿನ್ನೆ ನೈಟ್ ಕೂಡ ಮರ್ಡರ್ ಆಗಿದೆ, ಅಲ್ಲೂ ಕೂಡ ನಿನ್ನ ವೀಲ್ ಚೇರ್ ಸಿಕ್ಕಿದೆ, ಇದೆಲ್ಲ ನಿಂದೆ ಕೆಲಸ ಅಂತ ಅನಿಸ್ತಾ ಇದೆ ಅಂತ ಡಿಟೆಕ್ಟಿವ್ ಹೇಳ್ತಾರೆ. ಆದ್ರೆ ಗ್ರೇ ಸುಳ್ಳು ಹೇಳ್ತಾನೆ, ನಾನು ನನ್ನ ವೈಫ್ ನ ಕೊಲೆ ಮಾಡಿರೋರ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೆ. ಆಗ ಅಲ್ಲಿದ್ದಂತಹ ಕೆಲವರು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು, ಆದ್ರೆ ಹೇಗೋ ಸ್ವಲ್ಪ ಜನರು ನನ್ನ ಕಾಪಾಡಿದ್ರು ಅಂತ ಗ್ರೇ ಹೇಳ್ತಾನೆ. ಹೀಗೆ ಇರ್ಬೇಕಾದ್ರೆ ಡಿಟೆಕ್ಟಿವ್ ಅವನ ಜಾಕೆಟ್ ಒಳಗಡೆ ಒಂದು ಮೈಕ್ರೋಫೋನ್ ನ ಹಾಕಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಆಗ ಸ್ಟೆಮ್ ಹೇಳುತ್ತೆ, ನೀನು ಆ ಕೊನೆಯ ಕೊಲೆಗಾರ ಆದಂತಹ ಫಿಸ್ಕ್ ನ ಸಾಯಿಸಿಲ್ಲ ಅಂತಂದ್ರೆ ಅವನೇ ನಿನ್ನ ಹುಡ್ಕೊಂಡು ಬಂದು ಸಾಯಿಸ್ತಾನೆ. ಆಗ ಗ್ರೇ ಹೌದು ಸರಿ ಅಂತ ಒಪ್ಕೊಂಡು ಅಲ್ಲಿಂದ ಹೊರಡ್ತಾನೆ. ಇದನ್ನೆಲ್ಲ ಡಿಟೆಕ್ಟಿವ್ ರೆಕಾರ್ಡರ್ ಮೂಲಕ ಕೇಳಿಸ್ಕೊಳ್ತಾ ಇರ್ತಾಳೆ. ಗ್ರೇ ಕಾರ್ ತಕೊಂಡು ಹೊರಡ್ತಾನೆ. ಡಿಟೆಕ್ಟಿವ್ ಅವನ ಫಾಲೋ ಮಾಡ್ತಾ ಇರ್ತಾಳೆ. ಗ್ರೇಗೆ ಡಿಟೆಕ್ಟಿವ್ ಇದ್ದಿದ್ದಂತಹ ಮೈಕ್ರೋಫೋನ್ ಸಿಕ್ಬಿಡುತ್ತೆ. ಅದನ್ನ ತೆಗೆದು ಹೊರಗಡೆ ಬಿಸಾಕ್ಬಿಡ್ತಾನೆ. ಆಗ ಅವನ ಹಿಂದೆ ಡಿಟೆಕ್ಟಿವ್ ಬರೋದನ್ನ ನೋಡಿ ಅವನು ಕಾರ್ನ ಇನ್ನು ಸ್ಪೀಡ್ ಆಗಿ ಓಡಿಸ್ತಾನೆ. ಆದ್ರೆ ಸ್ಟೆಮ್ ಸುಮ್ನೆ ಇರ್ಬೇಕಲ್ಲ, ರೋಡ್ ಅಲ್ಲಿ ಹೋಗ್ತಾ ಇರುವಂತಹ ಇನ್ನೊಂದು ಆಟೋಮೆಟಿಕ್ ಕಾರ್ನ ಹ್ಯಾಕ್ ಮಾಡಿ ಅದು ಡಿಟೆಕ್ಟಿವ್ ಕಾರ್ಗೆ ಕ್ರಾಶ್ ಆಗೋ ಹಾಗೆ ಮಾಡ್ಬಿಡುತ್ತೆ. ಆದ್ರೆ ಅವಳಿಗೆ ಜಾಸ್ತಿ ಏನು ಏಟ್ ಆಗೋದಿಲ್ಲ. ಗ್ರೇ ಫಿಸ್ಕ್ ಮನೆಗೆ ಬರ್ತಾನೆ. ಬಂದ ಕೂಡಲೇ ಅವನ ಹತ್ರ ಹೋಗಿ ಗನ್ ಪಾಯಿಂಟ್ ಮಾಡಿ ನನ್ನ ವೈಫ್ ನ ಸಾಯಿಸೋದಿಕ್ಕೆ ನಿಂಗೆ ಯಾರು ದುಡ್ಡು ಕೊಡ್ರು ಅಂತ ಕೇಳ್ತಾನೆ. ಅದಕ್ಕೆ ಫಿಸ್ಕ್ ಹೇಳ್ತಾನೆ, ನಂಗೆ ಹೇಳಿದ್ದು ನಿನ್ನ ಬೆನ್ ಮೂಳೆ ಮುರಿದು ಹಾಕ್ಬೇಕು ಅಂತ ಅಷ್ಟೇ, ಆದ್ರೆ ನಾನು ಎಕ್ಸ್ಟ್ರಾ ಮನಿಗೋಸ್ಕರ ನಿನ್ನ ವೈಫ್ ನ ಸಾಯಿಸ್ತೆ ಅಂತಾನೆ. ಆಗ ಅವರ ಇಬ್ಬರ ಮಧ್ಯೆ ಸೂಪರ್ ಫೈಟ್ ನಡೆಯುತ್ತೆ. ಫಿಸ್ಕ್ ಕೂಡ ಚೆನ್ನಾಗಿ ಫೈಟ್ ಮಾಡ್ತಾ ಇರ್ತಾನೆ. ಯಾಕಂದ್ರೆ ಅವನ ಬಾಡಿಯಲ್ಲಿ ಹೈಟೆಕ್ ಮಿಷಿನ್ಸ್ ಎಲ್ಲ ಫಿಕ್ಸ್ ಮಾಡ್ಕೊಂಡಿರ್ತಾನೆ. ಕೊನೆಗೆ ಗ್ರೇ ಫಿಸ್ಕ್ ನ ಕೆಳಗಡೆ ಎತ್ತಿ ಬಿಸಾಕ್ತಾನೆ. ಆಮೇಲೆ ಅವನ ತಲೆನ ಕೆಳಗಡೆ ಬಿದ್ದಿದ್ದಂತಹ ಗಾಜಿನ ಚೂರುಗಳ ಮೇಲೆ ಚುಚ್ಚಿ ಸಾಯಿಸ್ಬಿಡ್ತಾನೆ. ಅವನ ಕಿವಿ ಒಳಗಡೆ ಇದ್ದಂತಹ ಡಿವೈಸ್ ತೆಗೆದು ಅದರಲ್ಲಿ ರೆಕಾರ್ಡ್ ಆದ ಕಾಲ್ಸ್ ನ ಕೇಳಿಸ್ಕೊಂಡಂತಹ ಗ್ರೇಗೆ ಇದೆಲ್ಲ ಮಾಡಿಸಿರೋದು ಏರೋನ್ನೇ ಅಂತ ಗೊತ್ತಾಗುತ್ತೆ. ಈಗ ಗ್ರೇ ಎರಾನ್ ಮನೆಗೆ ಬರ್ತಾನೆ. ನೀನ್ ನನ್ನ ವೈಫ್ ನ ಯಾಕೆ ಸಾಯಿಸ್ತೆ ಅಂತ ಕೇಳ್ತಾನೆ. ಅಷ್ಟರಲ್ಲಿ ಡಿಟೆಕ್ಟಿವ್ ಬರ್ತಾಳೆ.
ಅವಳು ಗ್ರೇಗೆ ಸರೆಂಡರ್ ಆಗ್ಬಿಡು ಅಂತ ಕೇಳ್ತಾಳೆ. ಆಗ ಸ್ಟೆಮ್ ಗ್ರೇ ಬಾಡಿನ ಪೂರ್ತಿಯಾಗಿ ಕಂಟ್ರೋಲ್ ತಗೊಂಡು ಡಿಟೆಕ್ಟಿವ್ ಮೇಲೆ ದಾಳಿ ಮಾಡ್ತಾನೆ. ಆದರೆ ಗ್ರೇ ಎಷ್ಟೇ ಕಂಟ್ರೋಲ್ ಮಾಡಿದ್ರು ಸ್ಟೆಮ್ ಕೇಳೋದಿಲ್ಲ. ಆಗ ಡಿಟೆಕ್ಟಿವ್ ಕರೆಂಟ್ ಶಾಕ್ ಕೊಡ್ತಾಳೆ. ಇದರಿಂದ ಸ್ಟೆಮ್ ಸ್ವಲ್ಪ ಹೊತ್ತು ಆಫ್ ಆಗ್ಬಿಡುತ್ತೆ. ಆಗ ಏರೋನ್ ಹೇಳ್ತಾನೆ, ಇದೆಲ್ಲ ಸ್ಟೆಮ್ ಮಾಡಿದಂತಹ ಕೆಲಸ. ಆ ಚಿಪ್ ನಾನು ಡೆವಲಪ್ ಮಾಡಿದೆ, ಆದ್ರೆ ಅದು ನನ್ನ ಮಾತು ಕೇಳದೆ ಒಬ್ಬ ಮನುಷ್ಯನಾಗಿ ಬದುಕಬೇಕು ಅಂತ ಡಿಸೈಡ್ ಮಾಡ್ತು. ಅದಕ್ಕೋಸ್ಕರ ಆ ಸ್ಟೆಮ್ ನಿನ್ನ ಸೆಲೆಕ್ಟ್ ಮಾಡ್ಕೊಂಡಿದೆ. ಮನುಷ್ಯರು ಮಾತು ಕೇಳೋಲ್ಲ ಅಂತ ಅದಕ್ಕೆ ಗೊತ್ತು. ಸೊ ನಿನ್ನ ಕಾರ್ ಸಿಸ್ಟಮ್ ನ ಹ್ಯಾಕ್ ಮಾಡಿ ಆಕ್ಸಿಡೆಂಟ್ ಮಾಡಿಸಿ ನಿನ್ನ ಬೆನ್ನ ಮೂಳೆ ಮುರಿಯೋ ಹಾಗೆ ಮಾಡ್ತು. ಯಾಕಂದ್ರೆ ನಿನ್ನ ಕೈ ಕಾಲು ಸ್ವಾಧೀನ ಕಳ್ಕೊಂಡ್ರೆ ನಿನ್ನ ಕಂಟ್ರೋಲ್ ಮಾಡಕ್ಕೆ ಈಸಿ ಆಗುತ್ತೆ ಅಂತ. ಆದ್ರೆ ಈ ಇನ್ಸಿಡೆಂಟ್ ಅಲ್ಲಿ ಮಿಸ್ ಆಗಿ ನಿನ್ನ ವೈಫ್ ನ ಕೊಲೆ ಆಗೋಯ್ತು ಅಂತ ಎಲ್ಲ ವಿಷಯನ ಹೇಳ್ಬಿಡ್ತಾನೆ. ಅಷ್ಟರಲ್ಲಿ ಸ್ಟೆಮ್ ಮತ್ತೆ ಆಕ್ಟಿವೇಟ್ ಆಗಿ ಎರೋನ್ ಅನ್ನ ಸಾಯಿಸ್ಬಿಡುತ್ತೆ. ಮುಂದೆ ಡಿಟೆಕ್ಟಿವ್ ನ ಶೂಟ್ ಮಾಡೋಕೆ ಟ್ರೈ ಮಾಡುತ್ತೆ. ಗ್ರೇ ತುಂಬಾ ಕಂಟ್ರೋಲ್ ಮಾಡ್ತಾ ಇರ್ತಾನೆ. ಆಗ ಸ್ಟೆಮ್ ಗ್ರೇನ ಬೇರೊಂದು ಲೋಕಕ್ಕೆ ಕಳಿಸ್ಬಿಡುತ್ತೆ. ಅಂದ್ರೆ ಗ್ರೇ ದೇಹ ಮಾತ್ರ ಇಲ್ಲಿರುತ್ತೆ, ಆದ್ರೆ ಅವನ ಮೈಂಡ್ ಅವನ ವೈಫ್ ಜೊತೆ ಹಾಸ್ಪಿಟಲ್ ನಲ್ಲಿ ಇರುತ್ತೆ. ಆಗ ಸ್ಟೆಮ್ ಡಿಟೆಕ್ಟಿವ್ ನ ಶೂಟ್ ಮಾಡಿ ಸಾಯಿಸ್ಬಿಡುತ್ತೆ. ಈಗ ಗ್ರೇನ ಸಂಪೂರ್ಣವಾಗಿ ಸ್ಟೆಮ್ ಕಂಟ್ರೋಲ್ ತಗೊಂಡ್ಬಿಟ್ಟಿರುತ್ತೆ. ಈ ಸೀನ್ ಜೊತೆಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿಯಿಂದ ನಮ್ಗೆ ಅರ್ಥ ಆಗೋದೇನೆಂದ್ರೆ, ಇಂತಹ ಟೆಕ್ನಾಲಜಿಗಳು ಮುಂದೆ ಒಂದಿನ ನಮ್ಗೆ ಅಪಾಯ ತರುತ್ತೆ ಅನ್ನೋದನ್ನ ಡೈರೆಕ್ಟರ್ ಹೇಳೋಕೆ ಟ್ರೈ ಮಾಡಿದ್ದಾರೆ. ಐ ಹೋಪ್ ಈ ಸ್ಟೋರಿ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇದೇ ತರಹದ ಮೂವೀಸ್ ಎಕ್ಸ್ಪ್ಲನೇಷನ್ ವಿಡಿಯೋಸ್ ಗಳಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಕ್ಸ್ಪ್ಲನೇಷನ್ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.